ಪುನೀತ್ ರಾಜ್ಕುಮಾರ್ ಹಾಗೂ ದುನಿಯಾ ಸೂರಿ ಕಾಂಬಿನೇಷನ್ ನಲ್ಲಿ ಬಂದಿದ್ದ ಸೂಪರ್ ಹಿಟ್ ಸಿನಿಮಾ ಜಾಕಿ ಕಳೆದ ವರ್ಷ ಸಿನಿಮಾ ರಿಲೀಸ್ ಆಗಿ ಮತ್ತೊಮ್ಮೆ ಸದ್ದು ಮಾಡಿತ್ತು. ಇದೀಗ ಅದೇ ಗುಂಗಲ್ಲಿ ಯುವರಾಜ್ ಕುಮಾರ್ ನಟನೆಯ ಯಕ್ಕ ಸಿನಿಮಾ ಬರ್ತಿದೆ. ಹಳ್ಳಿಯಿಂದ ಪಟ್ಟಣ ಸೇರಿದ ಮುತ್ತು ಎಂಬ ಯುವಕನ ಕತೆ ಯಕ್ಕ ಚಿತ್ರದಲ್ಲಿದೆ. ಅದನ್ನ ರೋಹಿತ್ ಪದಕಿ ತಮ್ಮದೇ ಶೈಲಿಯಲ್ಲಿ ವಿಭಿನ್ನವಾಗಿ ಕಟ್ಟಿಕೊಡುವ ಪ್ರಯತ್ನ ಮಾಡುತ್ತಿದ್ದಾರೆ. ಹಳ್ಳಿಯಲ್ಲಿ ಆರಾಮಾಗಿ ಇದ್ದ ಮುತ್ತು ಪಟ್ಟಣ ಸೇರೋದು ಯಾಕೆ, ಏನು ಮಾಡಲು ಹೋಗಿ ಮತ್ತೇನೋ ಆಗಿ ಮುಂದೇನು ಎನ್ನುವುದು ಚಿತ್ರದ ಆನ್ಲೈನ್ ಸ್ಟೋರಿ ಎನ್ನುವುದು ಗೊತ್ತಾಗುತ್ತಿದೆ. ಯಕ್ಕ ಚಿತ್ರದ ಟ್ರೈಲರ್ ನೋಡಿದರೆ ಅಲ್ಲಲ್ಲಿ ಜಾಕಿ ಚಿತ್ರದ ಛಾಯೆ ಎದ್ದು ಕಾಣುವಂತಿದೆ. ಮುತ್ತು ಹಿನ್ನೆಲೆ ಧ್ವನಿಯಲ್ಲಿ ಟ್ರೈಲರ್ ಮೂಡಿ ಬಂದಿದೆ. ತನ್ನ ಕಥೆಯನ್ನೇ ಇಲ್ಲಿ ಮುತ್ತು ತಾನೇ ಹೇಳುತ್ತಾ ಸಾಗುತ್ತಾನೆ. ಹಳ್ಳಿಯಲ್ಲಿ ತಾಯಿಯ ಆರೈಕೆಯಲ್ಲಿ ಬೆಳೆದ ಮುತ್ತು ಸ್ನೇಹಿತರ ಜೊತೆ ಸುತ್ತಾಡುತ್ತಾ ಇಸ್ಪೀಟ್ ಆಡ್ಕೊಂಡು ಇದ್ದ. ಆದರೆ ಅದೊಂದು ಸಮಸ್ಯೆ ಆತನನ್ನ ಬೆಂಗಳೂರಿನ ದಾರಿ ಹಿಡಿಯುವಂತೆ ಮಾಡುತ್ತೆ. ನಗರದಲ್ಲಿ ನಂದಿನಿ ಜೊತೆ ಲವ್ ಆಗುತ್ತದೆ. ಕ್ಯಾಬ್ ಡ್ರೈವರ್ ಆಗಿದ್ದ ಮುತ್ತು ಅಚಾನಕ್ ಆಗಿ ಪಾತಕ ಲೋಕಕ್ಕೆ ಕಾಲಿಡುವಂತಾಗುತ್ತದೆ. ಮುಂದೆ ಅದು ಆತನನ್ನ ಎಲ್ಲೆಲ್ಲಿಗೋ ಕರೆದುಕೊಂಡು ಹೋಗುತ್ತದೆ. ಸಮಸ್ಯೆಗೆ ಸಿಲುಕಿ ಹಳ್ಳಿ ಬಿಟ್ಟು ಬೆಂಗಳೂರು ಸೇರಿದ್ದ ಮುತ್ತು ಮುಂದೆ ನೆಮ್ಮದಿ ನಿದ್ದೆಗಾಗಿ ಪರಿಪಾಟಲು ಪಡುವಂತಾಗುತ್ತದೆ. ಮುತ್ತು ತಾಯಿ ಪಾತ್ರದಲ್ಲಿ ನಟಿ ಶ್ರುತಿ ನಟಿಸಿದ್ದಾರೆ. ಇನ್ನು ಖಡಕ್ ಪೊಲೀಸ್ ಆಫೀಸರ್ ಪಾತ್ರದಲ್ಲಿ ಡೆಡ್ಲಿ ಆದಿತ್ಯ ಅಬ್ಬರಿಸಿದ್ದಾರೆ. ಮೊದಲ ನೋಟದಲ್ಲಿ ಯಕ್ಕ ಟ್ರೈಲರ್ ನೋಡುಗರಿಗೆ ಇಷ್ಟವಾಗ್ತಿದೆ. ಚರಣ್ ರಾಜ್ ಬಿಜಿಎಂ ಸೈಲೆಂಟ್ ಆಗಿಯೇ ಕಿಕ್ ಕೊಡುತ್ತಾ ಸಾಗುತ್ತದೆ. ಟ್ರೈಲರ್ ನಲ್ಲಿ ಇತ್ತೀಚೆಗೆ ಬರ್ತಿರೋ ಆಕ್ಷನ್ ಸಿನಿಮಾಗಳ ರೀತಿ ಭಾರಿ ಅರ್ಭಟ ಕಾಣಿಸುತ್ತಿಲ್ಲ. ಆದರೆ ನಿಧಾನವಾಗಿ ಯಕ್ಕ ಕತೆ ಆವರಿಸಿಕೊಳ್ಳುತ್ತದೆ. ಈಗಾಗಲೇ ಚಿತ್ರಕ್ಕೆ ಸೆನ್ಸಾರ್ ಮಂಡಳಿಯಿಂದ UA ಸರ್ಟಿಫಿಕೇಟ್ ಕೂಡ ಸಿಕ್ಕಿದೆ. ಸಂಜನಾ ಆನಂದ್ ಹಾಗೂ ಸಂಪದ ಚಿತ್ರದಲ್ಲಿ ನಾಯಕಿಯರಾಗಿ ಮಿಂಚಿದ್ದಾರೆ. ಯುವರಾಜ್ ಕುಮಾರ್ ಈಗ ಎರಡನೇ ಸಿನಿಮಾದಲ್ಲಿ ಮತ್ತೆ ಪ್ರೇಕ್ಷಕರ ಮುಂದೆ ಬರಲು ಸಜ್ಜಾಗಿದ್ದಾರೆ. ನಿನ್ನ ಒಳಗೆ ಮಗಿನೂ ಐತೆ, ಮೃಗಾನೂ ಐತೆ, ಅದೇ ರೀತಿ ನೆನಪಾಗುವ ಅಮ್ಮ, ಕಾಡೋ ಗುಮ್ಮ ರೀತಿಯ ಡೈಲಾಗ್ಗಳು ಗಮನ ಸೆಳೆಯುವಂತಿದೆ. ಇದು ಇಲ್ಲಿಗೆ ಮುಗಿಯಲ್ಲ. ಆಟ ಶುರು ಮಾಡಿದವನು ರಾಜ, ಅವನ್ ಮೇಲಿದ್ದು ಮುಗಿಸೋನು ಯಕ್ಕ ಎನ್ನುವಂತಹ ಡೈಲಾಗ್ ಸದ್ದು ಮಾಡುವ ಸುಳಿವು ಸಿಕ್ತಿದೆ. ಮುಂದಿನ ವಾರವೇ ಸಿನಿಮಾ ಪ್ರೇಕ್ಷಕರ ಮುಂದೆ ಬರಲಿದೆ. ಕಳೆದ 6 ತಿಂಗಳಲ್ಲಿ ಯಾವುದೇ ಕನ್ನಡ ಸಿನಿಮಾ ಪ್ರೇಕ್ಷಕರನ್ನ ದೊಡ್ಡದಾಗಿ ಚಿತ್ರಮಂದಿರಕ್ಕೆ ಸೆಳೆಯಲಿಲ್ಲ. ಆ ಬರವನ್ನ ಯಕ್ಕ ಸಿನಿಮಾ ನೀಗಿಸುವಂತಿದೆ. ಅಭಿಮಾನಿಗಳು ಟ್ರೈಲರ್ ನೋಡಿ ಫಸ್ಟ್ ಡೇ ಫಸ್ಟ್ ಶೋ ಫಿಕ್ಸ್ ಎನ್ನುತ್ತಿದ್ದಾರೆ. ಜೋಗಿ ಪ್ರೇಮ್ ನಿರ್ದೇಶನದಲ್ಲಿ ಧ್ರುವ ಸರ್ಜಾ ನಟನೆಯ ಬಹು ನಿರೀಕ್ಷಿತ ಸಿನಿಮಾ ಕೇಡಿ ಮುಂಬೈನಲ್ಲಿ ಚಿತ್ರದ ಟೀಸರ್ ರಿಲೀಸ್ ಮಾಡಿ ಭರ್ಜರಿ ಪ್ರಚಾರಕ್ಕೆ ಚಿತ್ರತಂಡ ಚಾಲನೆ ಕೊಟ್ಟಿದೆ. ಮೊದಲ ನೋಟದಲ್ಲಿ ಟೀಸರ್ ಅಭಿಮಾನಿಗಳ ಗಮನ ಸೆಳೆದಿದೆ. ಪ್ರೇಮ್ ಮೇಕಿಂಗ್, ಧ್ರುವ ಹಾಗೂ ಸಂಜಯ್ ದತ್ ಮಾಸ್ ಪರ್ಫಾರ್ಮೆನ್ಸ್ ಜಲಕ್ಕೆ ಕಿಕ್ ಕೊಡ್ತಿದೆ. ಟೀಸರ್ ನೋಡಿದ್ರೆ ತೆರೆ ಮೇಲೆ ಸಿನಿಮಾ ಅದ್ಭುತ ಅನುಭವ ನೀಡುವ ಸುಳಿವು ಕೊಡ್ತಿದೆ. ಇದು ಕೇಡಿ ಚಿತ್ರದ ಮುಖ್ಯ ಪಾತ್ರಗಳನ್ನ ಪರಿಚಯಿಸುವ ಟೀಸರ್ ಎನ್ನುವಂತಿದೆ. ಅದರಲ್ಲೂ ಧ್ರುವ ಹಾಗೂ ಸಂಜಯ್ ದತ್ ದರ್ಬಾರ್ ಕೊಂಚ ಜೋರಾಗಿಯೇ ಇದೆ. 5 ಭಾಷೆಗಳಲ್ಲಿ ಟೀಸರ್ ಹೊರಬಂದಿದ್ದು ಸಖತ್ ಸದ್ದು ಮಾಡುತ್ತಿದೆ. ಆದರೆ ಸಿನಿಮಾ ಬಿಡುಗಡೆ ದಿನಾಂಕ ಮಾತ್ರ ರಿವೀಲ್ ಆಗಿಲ್ಲ. ಇನ್ನು ಎಷ್ಟು ದಿನ ಕಾಯಬೇಕು ಎಂದು ಸಿನಿ ರಸಿಕರು ಬೇಸರಗೊಂಡಿದ್ದಾರೆ. ಟೀಸರ್ ನಲ್ಲಿ ಧ್ರುವ ಸರ್ಜಾ, ಸಂಜಯ್ ದತ್ ಪ್ರೆಸೆನ್ಸ್ ಹಾಗೂ ಬಿಜಿಎಂ ಬೊಂಬಾಟಾಗಿದೆ. ಕರ್ನಾಟಕದಲ್ಲಿ ನಡೆದ ನೈಜ ಘಟನೆ ಆಧರಿಸಿ ಸಿನಿಮಾ ಮಾಡುತ್ತಿದ್ದಾರೆ ಎನ್ನಲಾಗ್ತಿದೆ. ಇನ್ನು ಕಾಳಿದಾಸನಾಗಿ ಧ್ರುವ, ಮಚ್ಚಲಕ್ಷ್ಮಿಯಾಗಿ ರೀಶ್ಮಾ, ಧರ್ಮ ಪಾತ್ರದಲ್ಲಿ ರಮೇಶ್ ಅರವಿಂದ್, ಸತ್ಯವತಿಯಾಗಿ ಶಿಲ್ಪಾ ಶೆಟ್ಟಿ, ಅಣ್ಣಯ್ಯಪ್ಪ ಆಗಿ ರವಿಚಂದ್ರನ್ ಕದರ್ ಹೇಗಿರುತ್ತದೆ ಎನ್ನುವುದು ಟೀಸರ್ ನಲ್ಲಿ ಗೊತ್ತಾಗುತ್ತಿದೆ. ಬಹಳ ದೊಡ್ಡದಾಗಿ ಪ್ರೇಮ್ ಏನೋ ಪ್ಲಾನ್ ಮಾಡುತ್ತಿರುವಂತೆ ಕಾಣುತ್ತಿದೆ. ಇನ್ನು ಬಹುತೇಕ ಪ್ರೇಮ್ಗಳಲ್ಲಿ ಕತ್ತಲು ಆವರಿಸಿಕೊಂಡಿದೆ. 70ರ ಕಾಲಘಟ್ಟ ತೋರಿಸಲು ಚಿತ್ರತಂಡ ಇದನ್ನ ಆಯ್ಕೆ ಮಾಡಿಕೊಂಡಂತೆ ಕಾಣುತ್ತಿದೆ. ಭಾರಿ ಸೆಟ್ಗಳನ್ನ ನಿರ್ಮಿಸಿ ಯಾವುದಕ್ಕೂ ರಾಜಿಯಾಗದೆ ಬಹಳ ಅದ್ದೂರಿಯಾಗಿ ಸಿನಿಮಾ ಕಟ್ಟಿಕೊಡುವ ಪ್ರಯತ್ನ ಮಾಡುತ್ತಿದೆ ಚಿತ್ರತಂಡ. ಬಾಯಲ್ಲಿ ಮಚ್ಚು ಕಚ್ಚಿಕೊಂಡು ಕಿಡಿಗೇಡಿಯನ್ನ ಧ್ರುವ ತನ್ನ ಸೊಂಟಕ್ಕೆ ಸುತ್ತಿಕೊಂಡಂತೆ ಹಿಡಿದು ಹೆಜ್ಜೆ ಹಾಕುವ ದೃಶ್ಯ ಅಭಿಮಾನಿಗಳಿಗೆ ಬಹಳ ಇಷ್ಟವಾಗ್ತಿದೆ. ಇನ್ನು ಪೊಲೀಸ್ ಸ್ಟೇಷನ್ ನಲ್ಲಿ ಸಂಜಯ್ ದತ್ ಮಾಸ್ ಡೈಲಾಗ್ ಕಿಕ್ ಕೊಡ್ತಿದೆ. ನಿರ್ದೇಶಕ ಪ್ರೇಮ್ ಮೇಲೆ ಬಹಳಷ್ಟು ಜನ ನಂಬಿಕೆ ಇಟ್ಟಿದ್ದಾರೆ. ಇಂದಿನ ಸಿನಿಮಾಗಳಲ್ಲಿ ಆಗಿದ್ದ ತಪ್ಪು ಪುನರಾವರ್ತನೆ ಮಾಡದೆ ಈ ಬಾರಿ ಪ್ರೇಕ್ಷಕರನ್ನು ರಂಜಿಸುತ್ತಾರೆ ಎಂದು ಕಾಯುತ್ತಿದ್ದಾರೆ. ವಿಲಿಯಂ ಡೇವಿಡ್ ಕ್ಯಾಮರಾ ವರ್ಕ್ ಒಂದಷ್ಟು ಸನ್ನಿವೇಶಗಳು ಮಜಾ ಕೊಡುತ್ತದೆ. ಅರ್ಜುನ್ ಜನ್ಯ ಬಿಜಿಎಂ ಕೂಡ ಚೆನ್ನಾಗಿದೆ. ನೂರಾ ಫಾತೇಹಿ ಗ್ಲಾಮರ್ ಟಚ್ ಕೂಡ ಚಿತ್ರಕ್ಕಿದೆ. ಆರ್ಮುಗ ರವಿಶಂಕರ್ ಖಡಕ್ ವಾಯ್ಸ್ ನಲ್ಲಿ ಕೆಲ ಡೈಲಾಗ್ಸ್ ಮಜಾ ಕೊಡುತ್ತದೆ. ಮಾರ್ಟಿನ್ ಸಿನಿಮಾ ಮಾಡಿ ಸೋತಿದ್ದ ಧ್ರುವ ಸರ್ಜಾ ಕೂಡ ಭರ್ಜರಿ ಕಂಬ್ಯಾಕ್ ಮಾಡುವ ಲೆಕ್ಕಾಚಾರದಲ್ಲಿದ್ದಾರೆ. ವಿಭಿನ್ನ ಶೇಡ್ಗಳಲ್ಲಿ ರವಿಚಂದ್ರನ್ ಹಾಗೂ ರಮೇಶ್ ಅರವಿಂದ್ ನೋಡಲು ಸಿನಿ ರಸಿಕರು ಎದುರು ನೋಡುತ್ತಿದ್ದಾರೆ. ವರಲಕ್ಷ್ಮಿ ಹಬ್ಬಕ್ಕೆ ಕೇಡಿ ಸಿನಿಮಾ ಬಿಡುಗಡೆ ಆಗುತ್ತದೆ ಎಂದು ಕೆಲವರು ಭಾವಿಸಿದ್ದರು. ಆದರೆ ಮತ್ತಷ್ಟು ತಡವಾಗುವ ಸುಳಿವು ಸಿಕ್ತಿದೆ. ಈಗಾಗಲೇ 2 ಸಾಂಗ್ ಹೊರಬಂದು ಹಿಟ್ಟಾಗಿದೆ. ಇನ್ನುಳಿದ ಸಾಂಗ್ಸ್ ಶೀಘ್ರದಲ್ಲೇ ಬಿಡುಗಡೆ ಆಗಲಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್.